ನಾವು ಇಂದು ಬಳಸುತ್ತಿರುವ ಕೆರೆಗಳು ಅತ್ಯಮೂಲ್ಯವಾದ ಆಸ್ತಿ. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ಪೀಳಿಗೆಗೆ ಕೆರೆ ಕಟ್ಟೆಗಳನ್ನು ಉಳಿಸಿ ಅಭಿವೃದ್ಧಿಪಡಿಸಲು ಎಲ್ಲರ ಸಹಕಾರ ಮುಖ್ಯವೆಂದು ತಹಶೀಲ್ದಾರ್ ಮಮತಾ ಎಂ ಮನವಿ ಮಾಡಿದ್ದಾರೆ. ಮಂಜುನಾಥ ಸ್ವಾಮಿಗೆ ನಮಸ್ಕಾರಗಳನ್ನು ಹೇಳ್ತಾ ಏನೋ ಒಂದು ಮೀಟಿಂಗ್ ಮಾಡಿದ್ರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದು ಗೋಯ್ದು ಹೋಗ್ತಾರಲ್ಲ. ಬೇಲೂರ ಸಮೀಪದ ತಗರೆ ಗ್ರಾಮದ ಚೌಡನಹಳ್ಳಿ ಗ್ರಾಮದ ದೊಡ್ಡಕೆರೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹೂಳೆತ್ತುವ ಕಾಮಗಾರಿ ಪೂರ್ಣಗೊಳ್ಳುವುದನ್ನು ವೀಕ್ಷಣೆ ಮಾಡಿ ಮಾತನಾಡಿದ ಅವರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಊರು ನಮ್ಮ ಕೆರೆ ಕಾರ್ಯಕ್ರಮದಡಿ ಕೆರೆಯನ್ನು ಪುನರುಚ್ಚೇತನಗೊಳಿಸಿ ಈ ಕೆರೆ ಜನರ ಅನುಕೂಲಕ್ಕಾಗಿ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು 1 ತಿಂಗಳೊಳಗೆ ಪೂರ್ಣಗೊಳಿಸಲಾಗಿದ್ದು, ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಪ್ರಕೃತಿಯು ನಮಗೆ ಹಲವಾರು ಉಪಯೋಗಗಳನ್ನು ನೀಡಿದೆ, ಆದರೆ ನಾವು ಪ್ರಕೃತಿಯನ್ನು ನಾಶಪಡಿಸಲು ಮುಂದಾಗಿರುವುದು ನಿಜಕ್ಕೂ ವಿಪರ್ಯಾಸ. ಆದ್ದರಿಂದ ಮುಂದಿನ ಪೀಳಿಗೆಗೆ ಕೆರೆಕಟ್ಟೆಗಳು ಉಳಿಸಿದಾಗ ಮಾತ್ರ ಉತ್ತಮ ಜೀವನ ನಡೆಸಲು ಸಾಧ್ಯ. ತಾಲೂಕಿನಲ್ಲಿ ಎಲ್ಲಿ ಕೆರೆಗಳು ಅಭಿವೃದ್ಧಿಯಾಗಿಲ್ಲ ಅವುಗಳನ್ನು ಅಭಿವೃದ್ಧಿಗೊಳಿಸಲಾಗುವುದು. ಯಾರೇ ಕೆರೆ ಒತ್ತುವರಿ ಮಾಡಿರುವುದು ಕಂಡು ಬಂದರೂ ತೆರವುಗೊಳಿಸಿ ಕೆರೆಯನ್ನು ಉಳಿಸಲಾಗುವುದು ಎಂದರು. ತಾಲೂಕು ರೈತ ಸಂಘದ ಅಧ್ಯಕ್ಷ ಹಾಗೂ ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಭೋಗಮಲ್ಲೇಶ್ ಮಾತನಾಡಿ, ಗ್ರಾಮದಲ್ಲಿ ಕೆರೆ ಪುನಶ್ಚೇತನಗೊಳಿಸುವುದರಿಂದ ಇಲ್ಲಿನ ರೈತರಿಗೆ ಜಾನುವಾರುಗಳಿಗೆ ತುಂಬಾ ಅನುಕೂಲವಾಗಲಿದೆ. ಸರ್ಕಾರ ಇಂತಹ ಕೆರೆ ಅಭಿವೃದ್ಧಿಗೆ ಕೋಟ್ಯಾಂತರ ರು ಖರ್ಚು ವೆಚ್ಚ ಮಾಡಿದರೂ ಇಷ್ಟೊಂದು ಅಚ್ಚುಕಟ್ಟಾಗಿ ಸ್ವಚ್ಛ ಮಾಡಲು ಸಾಧ್ಯವಿಲ್ಲ. ಆದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಊರು ನಮ್ಮ ಕೆರೆ ಕಾರ್ಯಕ್ರಮದಡಿ ಕೇವಲ 25 ದಿನಗಳಲ್ಲಿ ಅಂದಾಜು 7.5 ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಳಿಸಿದ್ದು ಶ್ಲಾಘನೀಯ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅವರು ಕೆರೆಗಳನ್ನು ಅಭಿವೃದ್ಧಿಪಡಿಸಿ ಹೋಗಿರುವುದು ನಮ್ಮೆಲ್ಲರ ಅನುಕೂಲಕ್ಕಾಗಿ. ಪ್ರತಿಯೊಬ್ಬ ಗ್ರಾಮದ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವುದರ ಜೊತೆಗೆ ಆ ಕೆರೆಯನ್ನು ಉಳಿಸುವಂತಹ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ನಂತರ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿರ್ದೇಶಕ ಚಂದ್ರಶೇಖರ್, ನಾವು ಮೊದಲಿಗೆ ಈ ಕೆರೆಗೆ ಬಂದು ಗಮನಿಸಿದಾಗ ಸಂಪೂರ್ಣವಾಗಿ ಕೆರೆ ಮಣ್ಣಿನಿಂದ ತುಂಬಿ ಹೋಗಿದ್ದು, ನಂತರ ಗ್ರಾಮಸ್ಥರ ಹಾಗೂ ರೈತರ ಸಹಕಾರದಿಂದ ಕೇವಲ 25 ದಿನಗಳಲ್ಲಿ ಸುಮಾರು ಶ್ರೀ ಕ್ಷೇತ್ರ ಧರ್ಮಸ್ಥಳ ವೆಚ್ಚ 5 ಲಕ್ಷ ಹಾಗೂ ಸುಮಾರು 7,000ದಷ್ಟು ಮಣ್ಣನ್ನು ರೈತರ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಸುಮಾರು 2.50 ಲಕ್ಷ ಹಣ ಬಂದು ಒಟ್ಟು 7.5 ಲಕ್ಷ ವೆಚ್ಚದಲ್ಲಿ ಉತ್ತಮವಾದಂತಹ ಕೆರೆಗಳನ್ನು ನಿರ್ಮಾಣ ಮಾಡಿದ್ದೇವೆ. ಇದರಿಂದ ಸುಮಾರು 100 ಎಕರೆ ಭೂಮಿಯ ಪ್ರದೇಶದ ರೈತರಿಗೆ ಅನುಕೂಲವಾಗುವುದರಿಂದ ಕೆರೆಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನಾ ಕೃಷಿ ಅಧಿಕಾರ ಗೋವಿಂದಪ್ಪ, ಗ್ರಾಮಸ್ಥರಾದ ಶಿವಣ್ಣ ಸೇರಿದಂತೆ ಗ್ರಾಮಸ್ಥರು ಇದ್ದರು. ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ಅದರಲ್ಲಿ ಕೂಡ ವಿಶೇಷವಾಗಿ ನಮ್ಮ ರೈತ ಸಂಘದ ಮುಖಂಡರು ಭೋಗಮಲ್ಲೇಶ್ ಅವರು ಕೂಡ ಇದೇ ಊರಿನವರು. ಅವರು ಕೂಡ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರು ಹೇಗೆ ಸಹಕಾರ ಕೊಡ್ತಾರೆ ರೈತ ಸಂಘದ ಮುಖಂಡರಾಗಿ, ಹಾಗೆ ಎಲ್ಲ ರೈತರು ಕೂಡ ನಮಗೆ ಸಹಕಾರ ಕೊಟ್ಟರೆ ಈ ಥರ ಕೆರೆಗಳನ್ನು ಅಭಿವೃದ್ಧಿ ಮಾಡಿಸ್ಬೋದು, ಜೊತೆಗೆ ಒತ್ತುವರಿನ ತೆರವು ಮಾಡಿಸಿ ಉಳಿಸ್ಬೋದು. ಆ ಕೆರೆಗಳು ಉಳಿಯೋದು ನಮ್ಗಳಿಗೋಸ್ಕರನೇ, ಸಾರ್ವಜನಿಕರಿಗೋಸ್ಕರನೇ ಉಳಿತಾಯ ಆಗಬೇಕು ಅಂತ ನಾನು ಎಲ್ಲ ರೈತರ ಹತ್ರ ಮತ್ತು ಸಾರ್ವಜನಿಕರ ಹತ್ರ ಕೇಳ್ಕೊತೀನಿ. ಕೆರೆಗಳಿಗೆ ಕಡಿಮೆ ಅಲ್ಲ, ಇವು ದೊಡ್ಡವಲ್ಲ.